ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಎಸ್ ಕಾರ್ಸ್ಗೆ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿದ ಹಾರ್ದಿಕ ಶುಭಾಶಯಗಳು. ತುಂಬ ಜನ ಕಾಯ್ಕೊಂಡಿರ್ತೀರ ದೀಪಾವಳಿಗೆ ಆಫರ್ 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 ಅಂದ್ಬಿಟ್ಟು. ನಮ್ಮ ಎಸ್ ಕಾರ್ಸಲ್ಲಿ ನಿಮಗೆ ಪ್ರತಿಯೊಂದು ಗಾಡಿ ಮೇಲೆ ಇವಾಗ ಆಫರ್ ಕೊಡ್ತೀನಿ ಅಂತ ಹೇಳ್ಬೋದು. ನಿಮಗೆ ಮಿಡ್ ಸೆಗ್ಮೆಂಟ್ ಇರುತ್ತೆ, ಲಕ್ಸುರಿ ಸೆಗ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಪ್ರತಿಯೊಂದು ಗಾಡಿನಲ್ಲಿ ನಿಮಗೆ ಒಂದು ಅಟ್ರಾಕ್ಟಿವ್ ಪ್ರೈಸ್ ಕೊಡ್ತೀರಿ ಅಂತ ಹೇಳ್ತೀನಿ ನಿಮಗೆ. ಸ್ನೇಹಿತರೆ, ನೀವೇನಾದರೂ ಗಾಡಿ ಕೊಂಡ್ಕೊಬೇಕಂದ್ರೆ ಮಿಡ್ ಸೆಗ್ಮೆಂಟು ಎಸ್ ಕಾರ್ಸ್ಗೆ ಬರಬೇಕು, ಲಕ್ಸುರಿ ಸೆಗ್ಮೆಂಟ್ ಬೇಕಂದ್ರೂ ಎಸ್ ಕಾರ್ಸ್ ಬರಬೇಕು. ಸ್ನೇಹಿತರೆ, ತುಂಬ ಜನ ಕಾಯ್ಕೊಂಡಿರ್ತೀರ ಲೋನ್ ಫೆಸಿಲಿಟಿ ಅಂದ್ಬಿಟ್ಟು. ನಮ್ಮ ಎಸ್ ಕಾರ್ಸಲ್ಲಿ ನಿಮಗೆ 100% ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮದೇನಾದರೂ ಒಳ್ಳೆ ಪ್ರೊಫೈಲ್ ಇದ್ರೆ ನಿಮಗೆ 100% ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಮಿಡ್ ಸೆಗ್ಮೆಂಟ್ಗೂ ಸಿಗುತ್ತೆ, ನಿಮಗೆ ಒಂದು ಲಕ್ಸುರಿ ಸೆಗ್ಮೆಂಟ್ಗೂ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಬರೀ ಫ್ರೆಂಡ್ಸ್ ತಲೆ ಮಾಡಿದ್ರೆ ನಿಮಗೆ ಮಿಡ್ ಸೆಗ್ಮೆಂಟು ಲಕ್ಸುರಿ ಸೆಗ್ಮೆಂಟ್ ನಿಮಗೆ ಕಂಪ್ಲೀಟ್ ನಮ್ಮದು ಇನ್ವೆಂಟ್ರಿ ನೋಡ್ತೀನಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆ ಒಂದು ಲಕ್ಸುರಿ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬೋದು. ನಿಮಗೆ ಬರೀ ಫ್ರೆಂಡ್ಸ್ ತಲೆ ಮಾತ್ರ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಮೊದಲನೇ ಗಾಡಿ ನಿಮ್ಗೆ ನೋಡ್ತೀನಿ, ಒಂದು ಮರ್ಸಿಡೀಸ್ ಬೆನ್ಸು. ಏನಾದರೂ ನಿಮ್ಗೆ ಲಕ್ಸುರಿ ಗಾಡಿ ತೊಗೋಬೇಕಂದ್ರೆ ಮೊದಲು ಹೆಸರು ಬರೋದು ಬೆನ್ಸ್ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು, ನಮ್ಮ ಹತ್ರ ಒಂದು ಮರ್ಸಿಡೀಸ್ ಬೆನ್ಸ್ ಬಂದಿದೆ ಅಂತ ಹೇಳ್ಬೋದು. ನಿಮಗೆ GLA ವೇರಿಯಂಟ್ ಇರುತ್ತೆ, ನಿಮಗೆ GLA 200 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 2016 ಮಾಡಲ್ ಇರುತ್ತೆ, ಮಾತ್ರ 52,000 ಕಿಲೋಮೀಟರ್ ಗಾಡಿ ಹೊಡಿದೆ ಅಂತ ಹೇಳ್ಬೋದು. ನಿಮಗೆ ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಆಲ್ಮೋಸ್ಟ್ 60% ಟೈರ್ಸ್ ಕಂಡೀಷನ್ ನಿಮಗೆ ಒಳ್ಳೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇಂಟೀರಿಯರ್ ನೋಡ್ಬೋದು, ನಿಮಗೆ ಬ್ಲ್ಯಾಕ್ ಕಲರ್ ನಿಮಗೆ ಇಂಟೀರಿಯರ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಒಳ್ಳೆ ಇಂಟೀರಿಯರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಬ್ಲ್ಯಾಕ್ ಕಲರ್ ನಿಮಗೆ ಇಂಟೀರಿಯರ್ ಸಿಗುತ್ತೆ. ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, ನಿಮಗೆ ಪ್ಯಾರಾನಾಮಿಕ್ ಸನ್ರೂಫ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ಅಟ್ರಾಕ್ಟಿವ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬೋದು. ನಿಮಗೆ ನಮ್ಮ ಹತ್ರ ಮರ್ಸಿಡೀಸ್ ಬೆನ್ಸು GLA 200 ನಿಮಗೆ 2016 ಮಾಡಲ್ ನಿಮಗೆ ಮಾತ್ರ 52,000 ಕಿಲೋಮೀಟರ್ ಗಾಡಿ ಹೊಡಿರೋದು. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮಾತ್ರ 13,90,000 ಅಂತ ಹೇಳ್ಬೋದು. ನಿಮಗೆ ಎಷ್ಟು 13,90,000, ಅದು ನಿಮಗೆ ದೀಪಾವಳಿ ಆಫರ್. ನಿಮಗೆ ದೀಪಾವಳಿ ತುಂಬ ಜನ ಕಾಯ್ಕೊಂಡಿರ್ತಾರೆ ಆಫರ್ಗೆ. ಈ ಗಾಡಿಗೆ ಬೆಲೆ ಬಂದ್ಬಿಟ್ಟು ನಿಮಗೆ 13 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ನಿಮಗೆ 100% ಈ ಗಾಡಿಗೆ ನಿಮಗೆ ಫಂಡಿಂಗ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಒಂದು ಲಕ್ಸುರಿ ಗಾಡಿ ತೊಗೊಬೇಕಂದ್ರೆ ಒಂದು GLA ತೊಗೊಳ್ಳಿ, ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಕೂತ್ಕೊಂಡ್ಬಿಟ್ಟು ಎಂಜಾಯ್ ಮಾಡಬೇಕಂದ್ರೆ ಮರ್ಸಿಡೀಸ್ ಬೆನ್ಸ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ನಮ್ಮ ಮತ್ತೊಂದು ಗಾಡಿ ಇದೆ ನೋಡ್ಬೋದು. ನಿಮ್ಗೆ ಮರ್ಸಿಡೀಸ್ ಬೆನ್ಸ್ GLA 200D ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬಂದ್ಬಿಟ್ಟು 2018 ಮಾಡಲ್ ಬರುತ್ತೆ. ನಿಮಗೆ ಈ ಗಾಡಿ ನಿಮಗೆ 50,000 ಕಿಲೋಮೀಟರ್ ಗಾಡಿ ಓಡಿದೆ, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ನೋಡ್ಬೋದು ನಿಮಗೆ LED ಹೆಡ್ಲ್ಯಾಂಪ್ ಬರುತ್ತೆ, ನಿಮಗೆ ಮ್ಯಾಗ್ ವೀಲ್ಸ್ ಬರುತ್ತೆ. ನಿಮಗೆ 100% ನಿಮಗೆ ಕಂಪ್ಲೀಟ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಗಾಡಿ ನೋಡ್ತಾ ಇದ್ರೆ ನಿಮಗೆ ಒಂದು ಡಿಫ್ರೆಂಟ್ ಲುಕ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನಿಮ್ಗೆ ನಮ್ಮ 2 ಮರ್ಸಿಡೀಸ್ ಬೆನ್ಸು GLA ಇದೆ ಅಂತ ಹೇಳ್ಬೋದು. ನಿಮಗೆ ಒಂದು ಮಾಡಲ್ ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ಸಿಗುತ್ತೆ, ಸೆಕೆಂಡ್ ಮಾಡಲ್ ನಿಮಗೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಮಾತ್ರ 51,000 ಕಿಲೋಮೀಟರ್ ಗಾಡಿ ಹೊಡಿದೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 19,50,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಬರುತ್ತೆ. ನಿಮಗೆ ನೀವೇನಾದರೂ ಬಂದ್ಬಿಟ್ಟು ಗಾಡಿನಲ್ಲಿ ನೋಡಬೇಕು ಫೀಚರ್ಸ್ ಅಂದರೆ ಕಂಪ್ಲೀಟ್ಲಿ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ಕಂಪ್ಲೀಟ್ಲಿ ಒಂದು ಲಕ್ಸುರಿ ಸೆಗ್ಮೆಂಟ್ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ನಿಮಗೆ ಮರ್ಸಿಡೀಸ್ ಬೆನ್ಸ್ ಸಿಗುತ್ತೆ, BMW ಸಿಗುತ್ತೆ, ಆಡಿ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಗಾಡಿ ನಿಮಗೆ ಲಕ್ಸುರಿಯಲ್ಲಿ ನೀವು ನೋಡ್ತಾ ಇರ್ಬೋದು. ನೋಡ್ಬೋದು ನಮ್ಮ ಹತ್ರ ಮತ್ತೊಂದು ಗಾಡಿ ಇದೆ, ನೋಡ್ತಾ ಇರ್ಬೋದು, ಆಡಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ ನೋಡ್ತಾ ಇದ್ರೆ ಒಂದು ಅದ್ಭುತ. ಅಂದರೆ ಒಂದು ಗಾಡಿನಲ್ಲಿ ಆಕ್ಸೆಸರೀಸ್ ತುಂಬ ಆಕ್ಸೆಸರಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಕಸ್ಟಮರು ಆಲ್ಮೋಸ್ಟ್ ಒಂದು 6 ಲಕ್ಷ ರೂಪಾಯಿ ಆಕ್ಸೆಸ್ ಆಗಿದ್ದಾರೆ. ವಿತ್ ಬಿಲ್ ಕೊಡ್ತೀನಿ ಅಂತ ಹೇಳ್ಬೋದು. ನಿಮಗೆ 2011 ಮಾಡಲು ಆಡಿ A4 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ. ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ. ನಿಮಗೆ ನೋಡ್ಬೋದು, ನಿಮಗೆ RS ಕಿಟ್ ಬಂಪರ್ ಹಾಕಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಒಂದು ಸ್ಪೋರ್ಟ್ಸ್ ಲವರು ಒಂದು ಆರ್ಡಿನರಿ ಗಾಡಿ ತೊಗೊಬೇಕಂದ್ರೆ ಈ ಗಾಡಿ ತೊಗೊಂಡ್ಬಿಟ್ರೆ ನಿಮಗೆ ₹1 ಖರ್ಚಿಲ್ಲ. ಬೇರೆ ಗಾಡಿ ತೊಗೊಂಡ್ಬಿಟ್ಟು ನೀವು ಒಂದು ಲಾಂಗ್ ಡ್ರೈವ್ ಹೋಗ್ಬೋದು ಅಂತ ಹೇಳ್ಬೋದು. ನೋಡ್ತಾ ಅದು ಮ್ಯಾಗ್ವಿಲ್ ಹೆಂಗೆ ಅಟ್ರಾಕ್ಟಿವ್ ಇದೆ ಅಂತ ಹೇಳ್ಬೋದು. ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ. ಮ್ಯಾಗ್ವಿಲ್ ಅಂದರೆ ಬ್ಯೂಟಿಫುಲ್ ಮ್ಯಾಗ್ವಿಲ್ ಇದೆ ಅಂತ ಹೇಳ್ಬೋದು. ತುಂಬ ಜನ ನಮ್ಮ ಶೋರೂಮ್ ಎಂಟ್ರಿ ಆಗಿದ ತಕ್ಷಣ ಈ ಗಾಡಿ ನೋಡ್ತಾರೆ ಅಂತ ಹೇಳ್ಬೋದು. ಈ ಗಾಡಿ ನಿನ್ ಮಾಡ್ಬೋದು ಅಂತ ಹೇಳ್ಬೋದು. 2011 ಮಾಡಲು ಆಡಿ A4 ಸಿಗುತ್ತೆ. ನಿಮಗೆ ಸನ್ರೂಫ್ ಸಿಗುತ್ತೆ, ನಿಮಗೆ ಲೆದರ್ ಸೀಟ್ ಸಿಗುತ್ತೆ, ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ, ನಿಮಗೆ RS ಬಂಪರ್ ಕಿಟ್ ಸಿಗುತ್ತೆ, ನಿಮಗೆ ಮ್ಯಾಗ್ವೆಲ್ ಸಿಗುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ, ಆ್ಯಂಪ್ ಇದೆ, ಊಫರ್ ಇದೆ. ಇನ್ನೇನು ಬೇಕು ಫ್ರೆಂಡ್ಸ್, ಈ ಗಾಡಿ ನಿಮ್ಮ ಮಾಡಿ ಫ್ರೆಂಡ್ಸ್. ಈ ಗಾಡಿ ಬೆಲೆ ಬಂದರೆ ನಿಮಗೆ 2011 ಮಾಡಲ್ ಇರುತ್ತೆ, ಸಿಂಗಲ್ ಓನರ್ ಇರುತ್ತೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 10,70,000 ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವೇನಾದರೂ ಆಡಿ ಲೆವೆನ್ ಅನ್ನೋದೇ ಈ ಗಾಡಿ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನಮ್ಮ ಮತ್ತೊಂದು ಗಾಡಿ ಇದೆ ನೋಡ್ಬೋದು, ಆಡಿ A6 ಇದೆ. ನಮ್ಮ 2013 ಮಾಡಲ್ ಆಡಿ A6 ಇದೆ ಅಂತ ಹೇಳ್ಬೋದು. ನಿಮಗೆ ವೈಟ್ ಕಲರ್ ಇದೆ. ಇದು ಬಂದ್ಬಿಟ್ಟು ಕಂಪನಿಯಿಂದ ಇಂಡಿವಿಜುವಲ್ ನಿಮಗೆ 2 ಸಲ ಟ್ರಾನ್ಸ್ಫರ್ ಆಗಿದೆ. ಥರ್ಡ್ ಓನ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ವೆಲ್ಸ್ ಹಾಕಿದ್ದಾರೆ ಗಾಡಿನಲ್ಲಿ. ಏರ್ಮ್ಯಾಟಿಕ್ ಸಸ್ಪೆನ್ಷನ್ ಬರುತ್ತೆ. ನಿಮಗೆ S ಲೈನ್ ವೇರಿಯಂಟ್ ಇರುತ್ತೆ. ನಿಮಗೆ ಇದು ಬಂದ್ಬಿಟ್ಟು ನಿಮಗೆ 1 ಲಕ್ಷ ಕಿಲೋಮೀಟರ್ ಗಾಡಿ ಹೊಡಿದೆ. ಇಂಟೀರಿಯರ್ ನೋಡ್ಬೋದು ನೀವು, ಬೇಜ್ ಕಲರ್ ಇಂಟೀರಿಯರ್ ಬರುತ್ತೆ. ನಿಮಗೆ ಸನ್ರೂಫ್ ಬರುತ್ತೆ. ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ನಿಮಗೆ ಹೈವೇ ಹೇಳ್ಬೋದು. ನಿಮಗೆ ಏರ್ಮ್ಯಾಟಿಕ್ ಸಸ್ಪೆನ್ಷನ್ ಅಂದರೆ ತುಂಬ ಡ್ರೈವ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 11 ಲಕ್ಷಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ಫ್ರೆಂಡ್ಸ್.
ಹೌದು, ಮಾತ್ರ ನಿಮಗೆ 11 lakhs ಗಾಡಿ ಸಿಗುತ್ತೆ ಹೇಳ್ಬೋದು. ನೀವೇನಾದರೂ ಒಂದು ಲಕ್ಸುರಿ ಸೆಗ್ಮೆಂಟ್ ಬೇಕು, ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ನಮಗೆ ಲೇಟೆಸ್ಟ್ ಗಾಡಿ ಬೇಕಂದರೆ ನೋಡ್ಬೋದು. ನಿಮಗೆ ವೋಲ್ಕ್ಸ್ವ್ಯಾಗನ್ ಟಿಗಾನ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಅದು ಬಂದ್ಬಿಟ್ಟು GT ಲೈನ್ ಇರುತ್ತೆ. ನಿಮಗೆ 2023 ಮಾಡಲ್ ಗಾಡಿ ಇದು, ಮಾತ್ರ 11,000 ಕಿಲೋಮೀಟರ್ ಓಡಿದೆ. ನೀವು ಗಾಡಿ ನೋಡ್ತಾ ಇದ್ದರೆ ಒಂದು ಬ್ರ್ಯಾಂಡ್ ನ್ಯೂ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇಂಟೀರಿಯರ್ ನೋಡ್ಸಿ ನಿಮಗೆ ಬರೀ ನಿಮಗೆ ಬ್ಯೂಟಿಫುಲ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಡುಲ್ ಕಲರ್ ನಿಮಗೆ ಸೀಟ್ ಸಿಗುತ್ತೆ, ಬ್ಲ್ಯಾಕ್ ಆ್ಯಂಡ್ ಬೇಜ್ ಸೀಟ್ ಸಿಗುತ್ತೆ. ನಿಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಮಾತ್ರ ಬರೀ 11,000 ಕಿಲೋಮೀಟರ್ ಗಾಡಿ ಹೊಡೆದು ಅಂತ ಹೇಳ್ಬೋದು. ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ. ನಿಮಗೆ ಗಾಡಿ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು. 2023 ಮಾಡಲ್ ಇದು. GT ಲೈನ್ ಬರುತ್ತೆ. ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ತುಂಬ ಜನ ಕಾಯ್ಕೊಂಡಿರ್ತಾರೆ 1.5 ಲೀಟರ್ ಇಂಜಿನ್ ಬೇಕಂದ್ಬಿಟ್ಟು. ಇದು 1.5 ಲೀಟರ್ ಇಂಜಿನ್, ಪವರ್ಫುಲ್ ಇಂಜಿನ್ ಎಲ್ಲ ಬರೋದು. ನಿಮಗೆ ಬ್ರ್ಯಾಂಡ್ ನ್ಯೂ ಗಾಡಿ ತೊಗೊಬೇಕಂದ್ರೆ ನಿಮಗೆ 24 ಲಕ್ಷ 24 lakhs ಆಗುತ್ತೆ. ಬಟ್ ನಮ್ಮ ಶೋರೂಮ್ ನಿಮಗೆ ಮಾತ್ರ 18,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಮತ್ತೊಂದು ಗಾಡಿ ತುಂಬ ಜನ ಕಾಯ್ಕೊಂಡಿರ್ತಾರೆ, ಆಟೋಮೆಟಿಕ್ ಬೇಕು, ಹ್ಯಾಚ್ ಬ್ಯಾಕ್ ಬೇಕು ಅಂದರೆ ಅದು ಬರೋದು ಹೆಸರು ತುಂಬ ಜನ ಶಿಫ್ಟ್ ಬೇಕು ಅಂತ ಕೇಳ್ತಾರೆ. ನಮ್ಮ ಹತ್ರ 2018 ಮಾಡಲು ಮಾರುತಿ ಶಿಫ್ಟ್ ಬಂದಿದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಗಾಡಿಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ. ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಮ್ಮ ಶೋರೂಮ್ ನೀವೇನಾದ್ರು ಬಂದ್ಬಿಟ್ಟು ಈ ಗಾಡಿ ತೊಗೊಂಡ್ರೆ ಏನು ಮಾಡಂಗಿಲ್ಲ, ಬೇರೆ ಈಸ್ಕೊಂಡ್ಬಿಟ್ಟು ಪೆಟ್ರೋಲ್ ಆಗ್ಬಿಟ್ಟು ಲಾಂಗ್ ಡ್ರೈವ್ ಹೋಗ್ತಾ ಇರ್ಬೋದು ಹೇಳ್ಬೋದು. ನಿಮಗೆ 2018 ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದೆ. ಮಾತ್ರ 50,000 ಕಿಲೋಮೀಟರ್ ಗಾಡಿ ಹೊಡಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ 5,70,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 5,25,000 rupees ನಿಮಗೆ ಈ ಗಾಡಿಗೆ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ತಲೆ ಮಾತ್ರ ಎಷ್ಟು ಆಗಿದೆ ಬರೀ ಫ್ರೆಂಡ್ಸ್, ಈ ಗಾಡಿ ನಿಮ್ದು ಮಾಡಿ ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ಗಾಡಿ ನಿಮಗೆ ನೋಡ್ತಿದ್ದೀನಿ, ಆಡಿ ನೋಡ್ತಿದ್ದೀನಿ, ಮರ್ಸಿಡೀಸ್ ಬೆಂಜ್ ನೋಡಿದ್ದೀನಿ, ಇವಾಗ ನಿಮಗೆ BMW ನೋಡ್ತಾ ಇರ್ಬೋದು. ನಮ್ಮ ಹತ್ರ 2015 ಮಾಡಲ್ BMW 520D ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಗಾಡಿ ನಿಮಗೆ ಬರೀ 60,000 ಕಿಲೋಮೀಟರ್ ಓಡಿದೆ. ಒಂದು ಲಕ್ಸುರಿ ಫೀಲಿಂಗ್ ಬೇಕಂದರೆ BMW ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಡ್ರೈವರ್ ಅಂದರೆ ಒಂದು ಬ್ಯೂಟಿಫುಲ್ ಎಂಜಾಯ್ ಮಾಡಬೇಕು ಡ್ರೈವಿಂಗ್ ಅಂದರೆ ಅದು ಬಂದ್ಬಿಟ್ಟು BMW ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂದ್ಬಿಟ್ಟು, ಲೆಂತಿಗೆ ಗಾಡಿ ನೋಡ್ಬೋದು, ಬ್ಲೂ ಕಲರು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ಸ್ ನೋಡ್ಬೋದು, ನಿಮಗೆ ಡೈಮಂಡ್ ಕಟ್ ಆಲೈಸ್ ನಿಮ್ಗೆ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ 520 ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಲಕ್ಸುರಿ ಬೇಕಂದರೆ ಇಂಟೀರಿಯರ್ ನಿಮಗೆ ಲಕ್ಸುರಿ ಬೇಕಂದರೆ ನಿಮಗೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ನಿಮಗೆ ಒಂದು ಕಂಪ್ಲೀಟ್ ಇಂಟೀರಿಯರ್ ನಿಮಗೆ ನೋಡ್ತೀನಿ. ನಿಮಗೆ ಈ ಗಾಡಿಲ್ಲ ಪ್ರತಿಯೊಂದು ಗಾಡಿ ಇಂಟೀರಿಯರ್ ನಿಮಗೆ ನೋಡ್ತೀನಿ ಹೇಳ್ಬೋದು. ನಿಮಗೆ 2015 ಮಾಡಲ್ ಇರುತ್ತೆ, ಸೆಕೆಂಡ್ ಓನರ್ ಇರುತ್ತೆ, 60,000 ಕಿಲೋಮೀಟರ್ ಗಾಡಿ ಹೊಡಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 17,50,000 ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಮಾತ್ರ 17,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 15 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ತಲೆ ಮಾತ್ರ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ಈ BMW ನಿಮ್ಮ ಮಾಡಿ. ನಿಮ್ಗೆ ಏನಾದರೂ ಒಂದು ಲಕ್ಸುರಿ ಗಾಡಿ ಬೇಕು, ನಮಗೆ ಒಂದು ಲಕ್ಸುರಿ ಫೀಲಿಂಗ್ ತೊಗೊಬೇಕಂದ್ರೆ ಅದು ನೋಡ್ಬೋದು. ನೀವು ನೋಡ್ಬೋದು ನಮ್ಮ ಒಂದು ಮರ್ಸಿಡೀಸ್ ಬೆಂಜ್ S350 ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಹೌದು ಫ್ರೆಂಡ್ಸ್, S350 ನಿಮಗೆ 2012 ಮಾಡಲ್ ಸಿಗುತ್ತೆ. ನಿಮಗೆ ಸೆಕೆಂಡ್ ಓನರ್ ಇರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು. ಒಂದು ಲಕ್ಸುರಿ ಗಾಡಿ ಅಂದರೆ S350 ಸಿಗುತ್ತೆ ನೋಡಿದ್ರು. ಈ ಗಾಡಿ ಫ್ಯೂಚರ್ಸ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಒಂದು ಅರ್ಧ ಗಂಟೆ ಬೇಕು ಅಂದರೆ ಈ ಗಾಡಿ ನಿಮಗೆ ಲಾಂಗ್ ಡ್ರೈವ್ ಹೋದರೆ ನಿಮಗೆ ರೆಫ್ರಿಜರೇಟರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಳ್ಳೆ ಪ್ಲಸ್ ಲೆದರ್ ಸೀಟ್ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಆಪ್ಷನ್ ನಿಮಗೆ S ಕ್ಲಾಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ ತೊಗೊಬೇಕಂದ್ರೆ 1 ಕೋಟಿ ಚಿಲ್ಲರೆ ಆಗುತ್ತೆ. ಬಟ್ ಇವಾಗ ನಿಮಗೆ 2012 ಆಗಿದ್ದಕ್ಕೆ ನಿಮಗೆ ಡಿಪ್ರಿಷನ್ ಆಗಿಬಿಟ್ಟು ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 17 ಲಕ್ಷ ರೂಪಾಯಿಗೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಫ್ರೆಂಡ್ಸ್ ನಿಮಗೆ ಹೌದು ಮಾತ್ರ 17 lakhs ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೊಂದು ನಮ್ಮ ಗ್ರೇ ಕಲರ್ ಇದೆ, ಮತ್ತೊಂದು ಬ್ಲ್ಯಾಕ್ ಕಲರ್ ಇದೆ ನೋಡ್ಬೋದು. ಮರ್ಸಿಡೀಸ್ ಬೆಂಜ್ S350 ಇದೆ ನಮ್ಮ 2012 ಮಾಡಲ್ ಇದೆ. ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಇರುತ್ತೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. 1 ಲಕ್ಷ ರೂಪಾಯಿ ಕಿಲೋಮೀಟರ್ 1 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಬೇಜ್ ಕಲರ್ ಇಂಟೀರಿಯರ್ ಬರುತ್ತೆ. ನಿಮಗೆ ಸನ್ರೂಫ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಹಾಕಿದ್ದಾರೆ ಅಂದ್ಬೋದು. ಮಾರ್ಕೆಟಲ್ಲಿ ತುಂಬ ಒಳ್ಳೆ ಹೆಸರು ಅಂದರೆ ಮರ್ಸಿಡೀಸ್ ಬೆಂಜ್. ಒಂದು ಲಕ್ಸುರಿ ಗಾಡಿ ಅಂದರೆ ಮರ್ಸಿಡೀಸ್ ಬೆಂಜ್ ಅಂತ ಹೇಳ್ತಾರೆ. ಅದು ಲಕ್ಸುರಿ ಬೇಕಂದರೆ ಅದು ಎಸ್ ಕ್ಲಾಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 14,50,000 ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಹೌದು ಫ್ರೆಂಡ್ಸ್, ನೀವೇನಾದರೂ ಹೊಸ ಗಾಡಿ ತೊಗೊಬೇಕಂದ್ರೆ 14,50,000 ಬರೀ ಟ್ಯಾಕ್ಸ್ ಕಟ್ತೀರಾ. ಬಟ್ ಇವಾಗ ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮಗೆ ಮಾತ್ರ 14,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಗಾಡಿ ನೋಡ್ತೀನಿ, ನೋಡ್ತಾ ಇರ್ಬೋದು ರೇಂಜ್ ರೋವರ್ ಇವೋಕ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 2018 ಮಾಡಲ್ ರೇಂಜ್ ರೋವರ್ ಇವೋಕ್ ಸಿಗುತ್ತೆ. ನಿಮಗೆ ಮಾತ್ರ 31,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಒಂದು ಬ್ಯೂಟಿಫುಲ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ಪ್ರೈಸ್ ವೈಸ್ ಅಂದರೆ ನಿಮಗೆ 39 lakh rupees ಕೋಟ್ ಮಾಡ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 35 lakh rupees ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ನಮ್ಮ ಮತ್ತೊಂದು ಗಾಡಿ ಇದೆ ನೋಡ್ತಾ ಇರ್ಬೋದು, ರೇಂಜ್ ರೋವರ್ ಇವೋಕ್ ಸಿಗುತ್ತೆ. ನಿಮಗೆ 2017 ಮಾಡಲ್ ಇದು, 80,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ಆಗಿದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಡೀಸೆಲ್ ವೇರಿಯಂಟ್ ಸಿಗುತ್ತೆ. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ 32 ಲಕ್ಷ ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ಒಂದು 29 ಲಕ್ಷಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 27 lakh rupees ನಿಮಗೆ ಈ ಗಾಡಿಗೆ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ತಲೆ ಮಾಡಿದ್ರೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ ಫ್ರೆಂಡ್ಸ್. ಈ 7 ಗಾಡಿ ನಿಮ್ಮ ಮಾಡಿ. ತುಂಬ ಜನ ಇಷ್ಟಪಡ್ತೀರಾ ಅದು ಗಾಡಿ ಬಂದರೆ ನೋಡ್ತಾ ಇರ್ಬೋದು. ಟೊಯೋಟಾ ಲ್ಯಾಂಡ್ ಕ್ರೂಸರ್ ಪ್ರಾಡೋ ಹೇಳ್ಬೋದು. ನಿಮಗೆ 4x4 ಸಿಗುತ್ತೆ. ನಿಮಗೆ ಸಿಂಗಲ್ ಓನರ್ ಗಾಡಿ ತುಂಬ ರೇರ್ ಸಿಗುತ್ತೆ ಮಾರ್ಕೆಟಲ್ಲಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ನಿಮಗೆ ಮಾತ್ರ 75,000 ಕಿಲೋಮೀಟರ್ ಗಾಡಿ ಹೊಡಿದೆ ಹೇಳ್ಬೋದು. ನೋಡ್ತಾ ಇರ್ಬೋದು ಬಾಡಿ ಲೈನ್ ಹೆಂಗಿದೆ ಅಂದ್ಬಿಟ್ಟು. ಒಂದು ನೆಕ್ಸ್ಟ್ ಲೆವೆಲ್ ಬಾಡಿ ಲೈನ್ ಹೇಳ್ಬೋದು. ನಿಮಗೆ ಬ್ಯೂಟಿಫುಲ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಹೇಳ್ಬೋದು. ನಿಮಗೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ ಫ್ರೆಂಡ್ಸ್. ನಿಮಗೆ
ಪ್ರತಿಯೊಂದು ಗಾಡಿ ಇಂಟೀರಿಯರ್ ನಿಮಗೆ ನೋಡ್ತೀನಿ ಇರ್ಬೋದು. ನಿಮಗೆ 2008 ಮಾಡಲ್ ಗಾಡಿ ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ವೈಸ್ ಬಂದರೆ ಕಸ್ಟಮರ್ 22,50,000 ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ಮತ್ತೊಂದು ಗಾಡಿ ಇದೆ, ಮರ್ಸಿಡೀಸ್ ಬೆನ್ಸು ML 250 ಸಿಗುತ್ತೆ ಅಂತ ಹೇಳ್ಬೋದು. 2014 ಮಾಡಲು, ಸೆಕೆಂಡ್ ಓನರ್ ಆಗಿದೆ, 80,000 ಕಿಲೋಮೀಟರ್ ಇದೆ. ನೋಡ್ತಾ ಇರ್ಬೋದು ನಿಮಗೆ ಗ್ರಿಲ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅನ್ನೋದು. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. 360 ಡಿಗ್ರಿ ಕ್ಯಾಮ್ರಾ ಇದೆ, ನಿಮಗೆ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಗುತ್ತೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 17,70,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿಗೆ ನಿಮಗೆ 16 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಂತರ ಮತ್ತೊಂದು ಗಾಡಿ ಇದೆ, ನೋಡ್ತಾ ಇರ್ಬೋದು Audi Q5 ಸಿಗುತ್ತೆ ನಿಮಗೆ. ಡೀಸೆಲ್ ವೇರಿಯಂಟ್ ಇರುತ್ತೆ, 1 ಲಕ್ಷ ಕಿಲೋಮೀಟರ್ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 10,50,000 ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಂತರ ಮತ್ತೊಂದು ಗಾಡಿ ಇದೆ, 2010 ಮಾಡಲು Audi Q5 ಇದೆ, ಮಾತ್ರ 65,000 ಕಿಲೋಮೀಟರ್ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಪೆಟ್ರೋಲ್ ಗಾಡಿ ಇರುತ್ತೆ, ತುಂಬ ಅಟ್ರಾಕ್ಟಿವ್ ಪ್ರೈಸ್ ಕೊಡ್ತೀರಿ. ನಿಮಗೆ ಮಾತ್ರ 6,90,000ಗೆ ನಿಮಗೆ Audi Q5 ಸಿಗುತ್ತೆ ಅಂತ ಹೇಳ್ಬೋದು. ಅದು 65,000 ಕಿಲೋಮೀಟರ್ ಗಾಡಿ ಹೊಡಿದೆ, ತುಂಬ ಚೆನ್ನಾಗಿದೆ ಗಾಡಿ ಅಂತ ಹೇಳ್ಬೋದು. ತಲೆ ಮಾಡಿದ್ರ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ ಫ್ರೆಂಡ್ಸ್. ಈ ಕಂಪ್ಲೀಟ್ ಲಕ್ಸುರಿ ಗಾಡಿ ಮತ್ತು ನಮ್ಮ ಮಿಡ್ ಸೆಗ್ಮೆಂಟ್ ಗಾಡಿ ನಿಮ್ಗೆ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು ಗಾಡಿ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಟೊಯೋಟಾ ಬ್ರ್ಯಾಂಡ್ ಇದೆ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಇದೆ ಅಂತ ಹೇಳ್ಬೋದು. ನಿಮಗೆ 2020 ಮಾಡಲ್ ಸಿಗುತ್ತೆ ನಿಮಗೆ. 2.4 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ. ಮ್ಯಾನ್ಯಲ್ ಡ್ರೈವ್ ಸಿಗುತ್ತೆ ನಿಮಗೆ. ಮಾತ್ರ 60,000 ಕಿಲೋಮೀಟರ್ ಗಾಡಿ ಹೊಡಿದೆ. ಇಂಟೀರಿಯರ್ ನೋಡ್ಬೋದು ಹೆಂಗಿದೆ ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಇಂಟೀರಿಯರು ನೋಡ್ತಾ ಇರ್ಬೋದು, ಒಂದು ಬ್ರ್ಯಾಂಡ್ ನ್ಯೂ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಇಂಟೀರಿಯರ್ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು ಮಾತ್ರ 60,000 ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬೋದು. ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ ನಿಮಗೆ. ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ನಿಮಗೆ. ನೋಡ್ಬೋದು ವುಡನ್ ಫಿನಿಶ್ ನಿಮಗೆ ಡ್ಯಾಶ್ ಬೋರ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ರೂಫ್ ಏಸಿ ಸಿಗುತ್ತೆ ಗಾಡಿನಲ್ಲಿ. ನಿಮಗೆ ತುಂಬ ಚೆನ್ನಾಗಿ ಗಾಡಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಕಂಪ್ಲೀಟ್ಲಿ ನಿಮಗೆ ಶೋರೂಮಲ್ಲಿ ಗಾಡಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ 2020 ಮಾಡಲ್ ಇದು, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಕಸ್ಟಮರ್ 22,50,000 ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕಸ್ಟಮರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತಾನೆ ಇಲ್ಲಿದ್ದಾರೆ. ಮತ್ತೊಂದು ಗಾಡಿ ಇದೆ ಅಂತ ನಮ್ಮ ನೋಡ್ಬೋದು, ಟೊಯೋಟಾ ಇನ್ನೋವಾ ಕ್ರಿಸ್ಟಾ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ತುಂಬ ರೇರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಯಾಕಂದರೆ 2.8 ಲೀಟರ್ ಇಂಜಿನ್ Z ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಅದು ನಿಮಗೆ ಆಟೋಮೆಟಿಕ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಮಾತ್ರ 65,000 ಕಿಲೋಮೀಟರ್ ಗಾಡಿ ಹೊಡಿದೆ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಹೌದು ಫ್ರೆಂಡ್ಸ್, ಮಾತ್ರ 65,000 ಕಿಲೋಮೀಟರ್ ಗಾಡಿ ಹೊಡಿದೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು. ಇಂಟೀರಿಯರ್ ನಿಮಗೆ ನೋಡ್ಬೋದು ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ. ಬ್ರೌನ್ ಕಲರ್ ನಿಮಗೆ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಸಿಗುತ್ತೆ. ನಿಮಗೆ ಲೆದರ್ ಸೀಟ್ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಬರೀ 61,000 ಕಿಲೋಮೀಟರ್ ಗಾಡಿ ಓಡಿದೆ ಅನ್ಬೋದು. ಕಂಪ್ಲೀಟ್ಲಿ ಶೋರೂಮಲ್ಲಿ ಗಾಡಿ ಮೇಂಟೈನ್ ಆಗಿದೆ. 2.8 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ. Z ವೇರಿಯಂಟ್ ಸಿಗುತ್ತೆ ನಿಮಗೆ. ನೋಡ್ಬೋದು ರೂಫ್ ರೈಟಿಂಗು ಸಿಗುತ್ತೆ ನಿಮಗೆ. ರೂಫ್ ಎಸಿನೇ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ ಕಿಲೋಮೀಟರ್ ಕಮ್ಮಿ ಸಿಗೋದಂದರೆ ತುಂಬ ರೇರ್ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ 21 ಲ್ಯಾಕ್ಸ್ ಕಸ್ಟಮರ್ ಕೋಟ್ ಮಾಡಿದ್ದಾರೆ. ಫೈನಲ್ ಪ್ರೈಸ್ ನಿಮಗೆ 20,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 18 ಲಕ್ಷ ರೂಪಾಯಿ ನಿಮಗೆ ಈ ಗಾಡಿಗೆ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಅಂತ ಮತ್ತೊಂದು ಗಾಡಿ ಇದೆ ನೋಡ್ಬೋದು ಅಂತ Audi Q3 ಇದೆ ಅಂತ ಹೇಳ್ಬೋದು. ನಿಮಗೆ 2016 ಮಾಡಲ್ Audi Q3 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಸೆಕೆಂಡ್ ಓನರ್ ಆಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ, ವೈಟ್ ಕಲರ್ ಇದೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಪರ್ಫಾರ್ಮೆನ್ಸು, ಮೈಲೇಜು, ಮೇಂಟೆನೆನ್ಸ್ ಲೆಸ್ ಬೇಕಂದರೆ ನಿಮಗೆ ಲಕ್ಸುರಿ ಗಾಡಿ ತೊಗೊಬೇಕಂದ್ರೆ ನೋಡ್ತಾ ಇರ್ಬೋದು Q3 ತೊಗೊಬೋದು ಹೇಳ್ಬೋದು. ನಿಮಗೆ 2016 ಮಾಡಲ್ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಕಸ್ಟಮರ್ 17,50,000 ಕೋಟ್ ಮಾಡ್ತಿದ್ದಾರೆ. ನಿಮಗೆ ಫೈನಲ್ ಪ್ರೈಸ್ ನಿಮಗೆ 17 ಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ 15 ಲಕ್ಷ ರೂಪಾಯಿ ನಿಮಗೆ ಈ ಗಾಡಿಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು ಈ ಗಾಡಿನಲ್ಲಿ. ನಿಮಗೆ ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ಇದೆ ನೋಡ್ಬೋದು, ಸ್ಕೋಡಾ ಆಕ್ಟಿವಾ ಇದೆ ಅಂತ ಹೇಳ್ಬೋದು. ನಿಮಗೆ 2014 ಮಾಡಲ್ ಸ್ಕೋಡಾ ಆಕ್ಟಿವಾ ಇದೆ, ಸಿಂಗಲ್ ಓನರ್ ಇದೆ, 70,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ವೈಟ್ ಕಲರು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ನಿಮಗೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ. 18 ಕಿಲೋಮೀಟರ್ ಸಿಟಿನಲ್ಲಿ ಮೈಲೇಜ್ ಸಿಗುತ್ತೆ, 20 ಕಿಲೋಮೀಟರ್ ನಿಮಗೆ ಲಾಂಗ್ ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, ಡೀಸೆಲ್ ಇರುತ್ತೆ. ನಿಮಗೆ ನೋಡ್ಬೋದು ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ ನಿಮಗೆ. ಈ ಗಾಡಿ ಬೆಲೆ ಕಸ್ಟಮರ್ 1150 ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಪ್ರೈಸ್ ನಿಮಗೆ ದಿವಾಲಿ ಆಫರ್ ನಿಮಗೆ ಮಾತ್ರ 10,75,000 ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಮತ್ತೊಂದು ನಮ್ಮ Audi ಇದೆ ಅಂತ ಹೇಳ್ಬೋದು. ನಿಮಗೆ 2010 ಮಾಡಲ್ Audi A4 ಸಿಗುತ್ತೆ ನಿಮಗೆ. ಸೆಕೆಂಡ್ ಓನರ್ ಆಗಿದೆ. ಇದು 80,000 ಕಿಲೋಮೀಟರ್ ಗಾಡಿ ಓಡಿದೆ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 9,25,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಮತ್ತು ಮತ್ತೊಂದು ಗಾಡಿ ಇದೆ ನೋಡ್ಬೋದು, BMW ಇದೆ. 2012 ಮಾಡಲ್ BMW ಇದೆ. ಗಾಡಿ ನೋಡ್ಬೋದು ಸಿಲ್ವರ್ ಕಲರ್ ಇದೆ. ಕಂಪನಿಯಿಂದ ಇಂಡಿವಿಜುವಲ್ ಗಾಡಿ ಆಗಿದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಅಂತ ಹೇಳ್ಬೋದು. ನಿಮಗೆ ಬ್ಲ್ಯಾಕ್ ಕಲರ್ ನಿಮಗೆ ಇಂಟೀರಿಯರ್ ಸಿಗುತ್ತೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಒಂದು ಅಟ್ರಾಕ್ಟಿವ್ ಬೆಲೆ ಕೊಡ್ತೀನಿ. ನಿಮಗೆ ಈ ಗಾಡಿ ಬೆಲೆ ನಿಮಗೆ ಮಾತ್ರ 8,90,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಫ್ರೆಂಡ್ಸ್ ನಿಮಗೆ ಮಾತ್ರ 8,90,000 ನಿಮಗೆ BMW ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಯಾಕಂದರೆ BMW ಅಂದರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಗಾಡಿ ಓಡಿಸೋರಿಗೆ ಎಂಜಾಯ್ ಮಾಡಬೇಕು ಡ್ರೈವರ್ ಎಂಜಾಯ್ಮೆಂಟ್ ತೊಗೊಬೇಕಂದ್ರೆ BMW ತೊಗೊಬೇಕಂತ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಮತ್ತೊಂದು ಗಾಡಿ ಇದೆ, ಮರ್ಸಿಡೀಸ್ ಬೆನ್ಸ್ ಇದೆ. ನಿಮಗೆ C250 ಸಿಗುತ್ತೆ ನಿಮಗೆ. 2011 ಮಾಡಲು, 71,000 ಕಿಲೋಮೀಟರ್ ಗಾಡಿ ಹೊಡಿದೆ ಅಂತ ಹೇಳ್ಬೋದು.
ಸೆಕೆಂಡ್ ಓನರ್ ಆಗಿದೆ. ಗಾಡಿ ಪ್ರೈಸ್ ಬಂದರೆ ನಿಮಗೆ ಒಂದು ಒಳ್ಳೆ ಅಟ್ರಾಕ್ಟಿವ್ ಪ್ರೈಸ್ ಕೊಡ್ತೀನಿ ನಿಮಗೆ. ಮಾತ್ರ 7,24,000ಗೆ ನಿಮಗೆ ಮರ್ಸಿಡೀಸ್ ಬೆನ್ಸ್ E250 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು. ನಮ್ಮ ಮತ್ತೊಂದು ಗಾಡಿ ಇದೆ, Audi Q3 ಸಿಗುತ್ತೆ ನಿಮಗೆ. 2013 ಮಾಡಲು, 70,000 ಕಿಲೋಮೀಟರ್ ಗಾಡಿ ಓಡಿದೆ ಅನ್ನೋದು. ಸೆಕೆಂಡ್ ಓನರ್ ಆಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ನಿಮಗೆ. ಟಾಪ್ ಫೀಚರ್ ಸಿಗುತ್ತೆ ನಿಮಗೆ. ಕಂಪ್ಲೀಟ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ, ಲೆದರ್ ಸೀಟ್ ಸಿಗುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 9,75,000 ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಕಂಪ್ಲೀಟ್ಲಿ ಶೋರೂಮಲ್ಲಿ ಸರ್ವಿಸ್ ಆಗಿದೆ. ಇವಾಗ ಸರ್ವಿಸ್ ಆಗ್ಬಿಟ್ಟು ಒಂದು ಬರೀ 500 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ನಿಮಗೆ ಮಾತ್ರ ನಿಮಗೆ 9,74,000 ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿಗೆ ನಿಮಗೆ 2013 ಮಾಡಲು ಲೋನ್ ಸಿಗುತ್ತೆ. 7 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಒಂದು ಕಂಪ್ಲೀಟ್ಲಿ ಒಂದು ಸಾಫ್ಟ್ ಡ್ರೈವ್ ಇದ್ದೀರಾ, ಸಾಫ್ಟ್ ಗಾಡಿ ಓಡಿಸಬೇಕು, ಮೇಂಟೆನೆನ್ಸ್ ಫ್ರೀ ಬೇಕು ಅಂದರೆ ಅದು ಬಂದ್ಬಿಟ್ಟು ಹೋಂಡಾ ಸಿಟಿ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು 2016 ಮಾಡಲ್ ಹೋಂಡಾ ಸಿಟಿ ಸಿಗುತ್ತೆ ನಿಮಗೆ. VX ವೇರಿಯಂಟ್ ಸಿಗುತ್ತೆ ನಿಮಗೆ. ಕಂಪ್ಲೀಟ್ಲಿ ABS, ಏರ್ ಬ್ಯಾಗ್ಸು, ಲೆದರ್ ಸೀಟ್ಸು, ಸನ್ರೂಫು, ಮ್ಯಾಗ್ವೆಲ್ಸು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ. ಸ್ಟೆಪ್ನಿ ఉన్న ಗಾಡಿನಲ್ಲಿ ಯೂಸ್ ಆಗಿಲ್ಲ. ಮಾತ್ರ 40,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇಂಟೀರಿಯರ್ ಇದೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ ಕಸ್ಟಮರು 6,75,000 ಕೊಟ್ಟು ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ನಿಮಗೆ 6,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಹೆಂಗಿದೆ ಅಂದ್ಬಿಟ್ಟು ಒಂದ್ಸಲ ನೋಡ್ತೀನಿ. ಇಂಟೀರಿಯರು ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇಂಟೀರಿಯರ್ ಇದೆ ಹೇಳ್ಬೋದು. ನಿಮಗೆ ಬೇಸ್ ಕಲರ್ ಇಂಟೀರಿಯರ್ ಬರುತ್ತೆ. ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ನಿಮಗೆ. ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ನಿಮಗೆ. ಸನ್ರೂಫ್ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಇನ್ನೂ ಕವರ್ಸು ಬಿಚ್ಚಿಲ್ಲ ಅಂತ ಹೇಳ್ಬೋದು. ನಿಮಗೆ ಗಾಡಿ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಈ ಗಾಡಿ ತೊಗೊಂಡ್ರೆ ಒಂದು 10 ವರ್ಷ ಏನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಕೊಲೀಸ್ಗೆ ಕೇಳಿ ಹೋಂಡಾ ಯಾರಾದರೂ ಯೂಸ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಗಾಡಿ ಅಂದ್ಬಿಟ್ಟು ಒಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಪರ್ಫಾರ್ಮೆನ್ಸ್ ವೈಸು, ಮೈಲೇಜ್ ವೈಸು, ಮೇಂಟೆನೆನ್ಸ್ ವೈಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮಗೆ ಬನ್ನಿ ಫ್ರೆಂಡ್ಸ್, ನಮಗೆ ಮತ್ತೊಂದು ಗಾಡಿ ಇದೆ ಅಂತ ನೋಡ್ಬೋದು. ನೀವೇನಾದರೂ ಒಂದು ಲೋ ಬಜೆಟಲ್ಲಿ ಇನ್ನೋವಾ ನೋಡ್ತಾ ಇದ್ರೆ ನಿಮಗೆ 2011 ಮಾಡಲ್ ಇನ್ನೋವಾ ಇದೆ ಅಂತ ಹೇಳ್ಬೋದು. ನಿಮಗೆ G4 ವೇರಿಯಂಟ್ ಇದೆ. ನಿಮಗೆ 1,75,000 ಕಿಲೋಮೀಟರ್. ಈ ಗಾಡಿ ನಿಮಗೆ 5 ಲಕ್ಷ ಕಿಲೋಮೀಟರ್ ಗಾಡಿ ಓಡುತ್ತೆ. 1,74,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದರೆ ಕಸ್ಟಮರು 6,75,000 ಕೊಟ್ಟು ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ನಿಮಗೆ 6,40,000 ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ನೋಡ್ಬೋದು ನಮ್ಗೆ ಒಂದು ರೆನಾಲ್ಟ್ ಕೈಗರ್ ಬಂದಿದೆ ಅಂತ ಹೇಳ್ಬೋದು. ನಿಮಗೆ ಲೇಟೆಸ್ಟ್ ಮಾಡಲು 2022 ಮಾಡಲು ಮಾತ್ರ 21,000 ಕಿಲೋಮೀಟರ್ ಗಾಡಿ ಓಡಿದ್ದಾರೆ. ನೋಡ್ತಾ ಇರ್ಬೋದು ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ನಿಮಗೆ ಹೇಳ್ಬೋದು. ನಿಮಗೆ ಮ್ಯಾಗ್ವೆಲ್ ಸಿಗುತ್ತೆ. ನಿಮಗೆ ಒಂದು ಲಿಮಿಟೆಡ್ ಎಡಿಷನ್ ಹೇಳ್ಬೋದು. ಈ ಗಾಡಿ ನಿಮಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ನಿಮಗೆ ಒಂದು ಒಳ್ಳೆ ಇಂಟೀರಿಯರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಫುಲ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ನಿಮಗೆ ABS ಸಿಗುತ್ತೆ, ಏರ್ ಬ್ಯಾಗ್ ಸಿಗುತ್ತೆ, ಬ್ಯಾಜಿಂಗ್ ನೋಡ್ಬೋದು, RS ಬ್ಯಾಜಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಿಮಗೆ 22 ಮಾಡಲ್ ಇದು. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಸ್ಟಮರ್ ನಿಮಗೆ 8 ಲಕ್ಷ ರೂಪಾಯಿ ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ನಿಮಗೆ ಒಂದು 7,60,000 ಸಿಗ್ಬೋದು ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ 100% ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ನೋಡ್ತಾ ಇರ್ಬೋದು, ಸ್ಕೋಡಾ ರ್ಯಾಪಿಡ್. ತುಂಬ ಜನ ಕೇಳ್ಕೊಳ್ತೀರಾ ಸ್ಕೋಡಾ ರ್ಯಾಪಿಡ್ 2018 ಮಾಡಲು ಮಾತ್ರ 32,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಮ್ಯಾನ್ಯಲ್ ಡ್ರೈವ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ 1.6 ಲೀಟರ್ ಇಂಜಿನ್ ಬರುತ್ತೆ. ಮ್ಯಾಗ್ವೆಲ್ ಸಿಗುತ್ತೆ. ನಿಮಗೆ ಇಂಟೀರಿಯರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಸಿಗುತ್ತೆ. ನಿಮಗೆ ತುಂಬ ಜನ ಕೇಳ್ಕೊಂಡಿರ್ತೀರ ರ್ಯಾಪಿಡ್ ಬೇಕಂದ್ಬಿಟ್ಟು ನ್ಯೂ ಶೇಪ್ ರ್ಯಾಪಿಡ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 2018 ಮಾಡಲ್ ಇರುತ್ತೆ. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ. ಪ್ರೈಸ್ ವೈಸ್ ಬಂದರೆ ಕಸ್ಟಮರ್ 7,80,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ನಿಮಗೆ ಒಂದು 7,40,000 ಸಿಗ್ಬೋದು ಅಂತ ಹೇಳ್ಬೋದು. ನಿಮಗೆ ಈ ಗಾಡಿಗೆ ನಿಮಗೆ 7 lakh ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಒಂದು ಲಕ್ಸುರಿ ಗಾಡಿ ಬೇಕು ಅಂದರೆ ನೋಡ್ತಾ ಇರ್ಬೋದು ಅಂತ ಒಂದು ಲ್ಯಾಂಡ್ ರೋವರ್, ಫ್ರೀ ಲ್ಯಾಂಡ್ ರೋವರ್ ಬಂದಿದೆ ಅಂತ ಹೇಳ್ಬೋದು. ನಿಮಗೆ 2011 ಮಾಡಲ್ ಫ್ರೀ ಲ್ಯಾಂಡ್ ರೋವರ್ ಬರುತ್ತೆ. ನಿಮಗೆ 1 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ ಗಾಡಿ. ಪ್ರೈಸ್ ವೈಸ್ ಬಂದರೆ ಕಸ್ಟಮರ್ ನಿಮಗೆ 11 ಲಕ್ಷ ಕೋಟ್ ಮಾಡ್ತಿದ್ದಾರೆ. ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 10,75,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಪಜಾರೋ ಉಳ್ಕೊಂಡಿದೆ ನೋಡ್ತಾ ಇರ್ಬೋದು. ಪಜಾರೋ ಇದೆ ಅಂತ ಹೇಳ್ಬೋದು. ನಿಮಗೆ 2013 ಮಾಡಲು ಪಜಾರೋ ಸ್ಪೋರ್ಟ್ಸ್ ಸಿಗುತ್ತೆ. ನಿಮಗೆ 4 ವೀಲ್ ಬೇಕಂದರೆ 4 ವೀಲ್ ಇದೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ 4 ವೀಲ್ ಡ್ರೈವ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 2 ವೀಲ್ ಸಿಗುತ್ತೆ ಪ್ಲಸ್ 4 ವೀಲ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 2013 ಮಾಡಲ್ ಇದು. 1,10,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 10,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಹೌದು ಫ್ರೆಂಡ್ಸ್, ಮಾತ್ರ ನಿಮಗೆ 10,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಒಂದು ಲಾಂಗ್ ಡ್ರೈವ್ ಟ್ರೈ ಮಾಡ್ತೀರಾ, ಒಂದು ಹ್ಯಾಚ್ ಬ್ಯಾಕ್ ಬೇಕಂದ್ರೆ ನೋಡ್ತಾ ಇರ್ಬೋದು. ನಮಗೊಂದು ಹ್ಯಾಚ್ ಬ್ಯಾಕ್ ಗ್ರ್ಯಾಂಡ್ ಐಟನ್ ಇದೆ ಅಂತ ಹೇಳ್ಬೋದು. ನಿಮಗೆ 2013 ಮಾಡಲ್ ಗ್ರ್ಯಾಂಡ್ ಐಟನ್ ಸಿಗುತ್ತೆ. ನಿಮಗೆ ಡೀಸೆಲ್ ವೇರಿಯಂಟ್ ಇರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಇರುತ್ತೆ. ನಿಮಗೆ 18 ಕಿಲೋಮೀಟರ್ ಸಿಟಿನಲ್ಲಿ 20 ಕಿಲೋಮೀಟರ್ ನಿಮಗೆ ಲಾಂಗಲ್ಲಿ ಮೇಲೆ ಸಿಗುತ್ತೆ. ನಿಮಗೆ ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 3,75,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿಗೆ ನಿಮಗೆ 3.5 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಮತ್ತೊಂದು ಗಾಡಿ ಇದೆ. 2008 ಮಾಡಲು ಹೋಂಡಾ ಐಟ್ ಇದೆ. I10 ಇದೆ. ನಿಮಗೆ ಲೋ ಬಜೆಟ್ ಗಾಡಿಗಳು ತೋರಿಸ್ತಾ ಇರೋದು ಕಂಪ್ಲೀಟ್. ನಿಮಗೆ 2008 ಮಾಡಲ್ ಸಿಂಗಲ್ ಓನರ್ ಇದೆ ಗಾಡಿ. ಇದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ನಿಮಗೆ ಮಾತ್ರ 80,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 2,40,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಮತ್ತೊಂದು ಗಾಡಿ ಇದೆ ನೋಡ್ತಾ ಇರ್ಬೋದು.
ಹೋಂಡಾ i10 ನಿಮಗೆ ಸ್ಪೋರ್ಟ್ಸ್ ಕಾಪಾ ಇಂಜಿನ್ ಸಿಗುತ್ತೆ, ನಿಮಗೆ ವಿ ಟಿ ಸಿಗುತ್ತೆ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಪ್ರೈಸ್ ವೈಸ್ ಬಂದು ನಿಮಗೆ 2011 ಮಾಡಲ್ ಪ್ರೈಸ್ ನಿಮಗೆ ಮಾರ್ಕೆಟ್ 3,10,000 ಹೇಳ್ತಾರೆ. ಬಟ್ ನಮ್ಮ ಹತ್ರ ನಿಮಗೆ ಮಾರ್ಕೆಟಲ್ಲಿ ನಿಮಗೆ ಕಮ್ಮಿ ಬೆಲೆ ಕೊಡ್ತೀವಿ, ಯಾಕಂದ್ರೆ ದಿವಾಲಿ ಇದೆ. ಪ್ರೈಸ್ ವೈಸ್ ಬಂದು ನಿಮಗೆ ಮಾತ್ರ 7,50,000 ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ. ಹೌದು ಫ್ರೆಂಡ್ಸ್, ಅದು ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಿಮಗೆ 250 ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೋಡ್ತಾ ಇರ್ಬೋದು ಒಂದು ಫೋರ್ಡ್ ಈಕೋ ಸ್ಪೋರ್ಟ್ಸ್ ಇದೆ ಅಂತ ಹೇಳ್ಬೋದು ನಿಮಗೆ. 2015 ಮಾಡಲು ಫೋರ್ಡ್ ಈಕೋ ಸ್ಪೋರ್ಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. 50,000 ಕಿಲೋಮೀಟರ್ ಗಾಡಿ ಹೊಡಿದೆ, ಸೆಕೆಂಡ್ ಓನರ್ ಆಗಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಪ್ರೈಸ್ ವೈಸ್ ಬಂದು ನಿಮಗೆ 575 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೋಡ್ತಾ ಇರ್ಬೋದು ನಮಗೆ ಮತ್ತೊಂದು ಗಾಡಿ ಇದೆ, ಹೋಂಡಾ ಸಿಟಿ 2012 ಮಾಡಲ್ ಹೋಂಡಾ ಸಿಟಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, SP ವೇರಿಯಂಟ್ ಇರುತ್ತೆ ಅಂತ ಹೇಳ್ಬೋದು ನಿಮಗೆ. ABS, ಏರ್ ಬ್ಯಾಗ್ಸ್, ಅಲಾಯ್ಸ್ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಪ್ರೈಸ್ ವೈಸ್ ಬಂದು ನಿಮಗೆ 4,40,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕ್ಲೋಸ್ಲಿ ಒಂದು 4,10,000 ಗಾಡಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೋಡ್ತಾ ಇರ್ಬೋದು ನಮಗೆ 2010 ಮಾಡಲ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಇದೆ ಅಂತ ಹೇಳ್ಬೋದು ನಿಮಗೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಕಂಪನಿಯಿಂದ ಇಂಡಿವಿಜುವಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 2,24,000 ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಂತರ ಮತ್ತೊಂದು ಹೋಂಡಾ ಸಿಟಿ ಇದೆ, ನೋಡ್ತಾ ಇರ್ಬೋದು 2012 ಮಾಡಲ್ ಹೋಂಡಾ ಸಿಟಿ, ಮಾತ್ರ 42,000 ಕಿಲೋಮೀಟರ್ ಗಾಡಿ ಓಡಿದೆ, ಸೆಕೆಂಡ್ ಓನರ್ ಆಗಿದೆ, ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 4,50,000 ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಂತರ ಮತ್ತೊಂದು ಗಾಡಿ ಇದೆ, ನೋಡ್ತಾ ಇರ್ಬೋದು 2014 ಮಾಡಲ್ ಹೋಂಡಾ i10 ಸಿಗುತ್ತೆ ನಿಮಗೆ. ಸಿಂಗಲ್ ಓನರ್ ಇದೆ, ಮಾತ್ರ 59,000 ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 3,50,000 ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನಂತರ ಮತ್ತೊಂದು ನ್ಯಾನೋ ಇದೆ ನಿಮಗೆ, ಲೋ ಬಜೆಟ್ ನ್ಯಾನೋ ಬೇಕಂದ್ರೆ ನಿಮಗೆ 2010 ಮಾಡಲ್ ನ್ಯಾನೋ ಇದೆ ನಿಮಗೆ, ಮಾತ್ರ 95,000 ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಫ್ರೆಶ್ ಇನ್ಶೂರೆನ್ಸ್ ಇದೆ, ಫ್ರೆಶ್ FC ಇದೆ, ಪ್ರತಿಯೊಂದು ಇದೆ ಅಂತ ಹೇಳ್ಬೋದು ನಿಮಗೆ. ಬೇರೆ ನಿಮಗೆ 95,000 ನಿಮಗೆ ನ್ಯಾನೋ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಸ್ನೇಹಿತರೆ, ನಿಮಗೆ ಪ್ರತಿಯೊಂದು ಗಾಡಿ ಮಾಹಿತಿ ನಿಮಗೆ ಮಿಡ್ ಸೆಗ್ಮೆಂಟ್ ಮತ್ತು ಲಕ್ಸುರಿ ಸೆಗ್ಮೆಂಟ್ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಗಾಡಿ ಕೊಂಡ್ಕೊಬೇಕಂದ್ರೆ ನಮ್ಮ ಎಸ್ ಕಾರ್ಸ್ಗೆ ಭೇಟಿ ಕೊಡಿ ಫ್ರೆಂಡ್ಸ್, ನಿಮಗೆ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿ ಮಾಡ್ಕೊಡ್ತೀನಿ ಹೇಳ್ಬೋದು ನಿಮಗೆ. ನೀವೇನಾದರೂ ಗಾಡಿ ಮಾಡಬೇಕಂದ್ರೆ ನಮ್ಮ ಹತ್ರ ಪಾರ್ಕ್ ಆ್ಯಂಡ್ ಸೆಲ್ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು ನಿಮಗೆ. ನಿಮ್ಮ ಹತ್ರ ಇರೋ ಗಾಡಿ ನಮ್ಮ ಹತ್ರ ತಗೊಂಡು ಪಾರ್ಕ್ ಆ್ಯಂಡ್ ಸೆಲ್ ಮಾಡಿ ನಿಮಗೆ ಒಂದು ಒಳ್ಳೆ ರೇಟಿಗೆ ಗಾಡಿ ಮಾಡಿಸ್ಕೊಡ್ತೀನಿ, ನಾವು ಕಮಿಟ್ ಮಾಡ್ತೀನಿ ನಮ್ಮ ಎಸ್ ಕಾರ್ಸ್ಗಳಿಂದ. ನೀವೇನಾದರೂ ಈ ವಿಡಿಯೋ ನೋಡಿದರೆ ನಿಮ್ಮ ಫ್ರೆಂಡ್ಸು ಮತ್ತು ಕೊಲೀಗ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸಿಕ್ಕನ ಮತ್ತೊಂದು ಹೊಸ ವಿಡಿಯೋಲಿ ಫ್ರೆಂಡ್ಸ್ ಮತ್ತು ಹೊಸ ಗಾಡಿಯಲ್ಲಿ ಫ್ರೆಂಡ್ಸ್. ಗುಡ್ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.